ಇದು ಹೊಸದಾಗಲ್ಲ, 10 ವರ್ಷಗಳಿಂದಲೂ ಕೂಡ ಸಂವಿಧಾನದ ಉಲ್ಲಂಘನೆ ಆಗ್ತಾನೆ ಇದೆ. ಆದರೆ ಪ್ರಶ್ನೆನೂ ಮಾಡ್ತಾ ಇದ್ದಾರೆ. ಪ್ರಶ್ನೆ ಮಾಡಿದ್ರೆ ಅದು ಯಾರು ಇದೆ ಸರಿಯಾಗಿ, ಯಾರು ಸರಿ ಮಾಡೋರು ಯಾರು? ಜಾತಿ ವಿನಾಶವನ್ನು ಯಾರು ಪ್ರಯತ್ನನೇ ಪಡ್ತಾ ಇಲ್ಲ. ಬಾಬಾ ಸಾಹೇಬ್ ಹೇಳಿದ್ರು ಜಾತಿ ವಿನಾಶವೇ ನಮ್ಮ ಅಂತಿಮ ಗುರಿಯಾಗಬೇಕು ಅಂತ. ಇದೇನು ಹೇಳುತ್ತೆ ಅಂದರೆ, ಆಳುವ ವರ್ಗಕ್ಕೆ ಜಾತಿ ಇರಲಿ ಅನ್ನೋ ಒಂದು ಒಳ ಆಸೆ ಇದೆ. ಜಾತ್ಯತೀತ ವ್ಯಕ್ತಿಯೊಬ್ಬರು ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿ ಹಾಕೋತಾರೆ. ಅದಕ್ಕೆ ಅದೊಂದು ಬೆಂಚು ತೀರ್ಮಾನ ಏನು ಕೊಟ್ಟಿದೆ ಅಂತಂದರೆ, ಸುಪ್ರೀಂ ಕೋರ್ಟ್ ಬೆಂಚು ಅದರಿಂದ ಜಾತಿಯನ್ನು ನಾಶ ಮಾಡುವ ಅಥವಾ ತೆಗೆಯೋ ಅವಶ್ಯಕತೆ ಇಲ್ಲ ಅಂತ ತೀರ್ಮಾನ ಕೊಟ್ಟಿದ್ದಾರೆ. ಇದಕ್ಕೇನು ಹೇಳ್ತೀರಿ? ಕನ್ನಡ ಪ್ಲಾನೆಟ್ 1 ವರ್ಷ ಮುಗಿದಿದೆ ಅನ್ನೋ ನೆಪದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿ ಬೆಳಗಿನಿಂದಲೂ ಒಳ್ಳೆಯ ಚರ್ಚೆಗಳನ್ನು ಮಾಡಿದ್ದಾರೆ. ಅದಕ್ಕಾಗಿ ಅದರ ರೂವಾರಿಗಳಾದ ಹರ್ಷಕುಮಾರ್ ಕುಗ್ವೆ, ದಿನೇಶ್ ಕುಮಾರ್ ಮತ್ತು ರುದ್ರಪುನೀತ್ ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತೀನಿ. ಕನ್ನಡ ಪ್ಲಾನೆಟ್ ಎಷ್ಟೋ ವಿಷಯಗಳಲ್ಲಿ ಮೊದಲು ಅಂತ ಕೇಳಪಟ್ಟೆ, ಅದಕ್ಕಾಗಿ ಮತ್ತೊಮ್ಮೆ ಅಭಿನಂದನೆ. ಸಮಾರೋಪ ಭಾಷಣ ಮಾಡಬೇಕಾದ್ರೆ ಬೆಳಗಿನಿಂದಲೂ ನಾನು ಇಲ್ಲಿ ಇರಬೇಕಾಗಿತ್ತು ಮತ್ತು ಭಾಷಣಗಳು ಕೇಳಬೇಕಾಗಿತ್ತು. ಆದರೂ ಲೈವ್ ಕಾರ್ಯಕ್ರಮ ಇದ್ದಿದ್ದರಿಂದ 1-2 ಸೆಷನ್ನ ಕೇಳೋ ಅವಕಾಶ ಸಿಕ್ತು ನನಗೆ. ಹೀಗಾಗಿ ನನ್ನ ಮಾತುಗಳನ್ನು ಶುರು ಮಾಡ್ತೀನಿ. ಬಾಬಾ ಸಾಹೇಬರು ಸಂವಿಧಾನವನ್ನು ಸಿದ್ಧಪಡಿಸುವಾಗ 2 ಥರದ ಮಾದರಿಗಳನ್ನು ಯೋಚನೆ ಮಾಡ್ತಾರೆ. ಒಂದು ಇಂಗ್ಲೆಂಡ್ ಮಾದರಿಯ ಸಂಯುಕ್ತ ಸಂವಿಧಾನ ಆಗಿರಬೇಕು, ಇನ್ನೊಂದು ಆಸ್ಟ್ರೇಲಿಯಾ ಮತ್ತು ಅಮೆರಿಕ ಮಾದರಿಯ ಒಕ್ಕೂಟದ ಸಂವಿಧಾನ ಬೇಕು ಅಂತ ಚರ್ಚೆ ನಡೆಯುತ್ತೆ. ಆಗ ಅಂಬೇಡ್ಕರ್ ಅವರು ಒಕ್ಕೂಟ ಮಾದರಿಯ ಸಂವಿಧಾನವನ್ನು ಆಯ್ಕೆ ಮಾಡ್ಕೋತಾರೆ. ಆದರೆ ಈ ಮೊದಲು ಹೇಳಿದ ದೇಶಗಳು ಸ್ಟ್ರಿಕ್ಟಾಗಿ ಒಕ್ಕೂಟ ಮತ್ತು ಸಂಯುಕ್ತಕ್ಕೆ ಅಡಿಯರ್ ಆಗಿದೆ ಇನ್ನೂ. ಆದರೆ ಭಾರತದಲ್ಲಿ ಇದು ಸ್ವಲ್ಪ ಕಷ್ಟವಾಗ್ಬೋದೇನೋ ಅಂತ ಬಾಬಾ ಸಾಹೇಬರು ಏನು ಮಾಡಿದ್ರು, ವಿಶೇಷ ಸಂದರ್ಭಗಳಲ್ಲಿ ಇದನ್ನು ಸಂಯುಕ್ತ ಸಂವಿಧಾನವಾಗೂ ಮಾಡ್ಕೋಬೋದು, ಒಕ್ಕೂಟ ವ್ಯವಸ್ಥೆಯೇ ಇರುತ್ತೆ ಅಂತ ಹೇಳಿದರು. ಯಾವಾಗ ವಿಶೇಷ ಸಂದರ್ಭ ಅಂದರೆ, ಅಲ್ಲಿ ಸಮವರ್ತಿ ಪಟ್ಟಿಯನ್ನು ತಂದ್ರಲ್ಲ, ಆವಾಗ ಕೇಂದ್ರ ಮತ್ತು ರಾಜ್ಯಗಳು ಎರಡೂ ತಮ್ಮ ಆಡಳಿತದಲ್ಲಿ ಅಳವಡಿಸಿಕೊಳ್ಳಬಹುದಾದಂಥ ಮತ್ತು ಅನುಷ್ಠಾನಕ್ಕೆ ತರಬಹುದಾದಂಥ ವಿಷಯಗಳಂತಂದರು. ಅಲ್ಲಿ ಸ್ವಲ್ಪ ವ್ಯತ್ಯಯ ಉಂಟಾಗಿ ಈಗ ಸಂವಿಧಾನದ ಮೇಲೆ ಅಥವಾ ರಾಜ್ಯಗಳ ಮೇಲೆ ಒಂದು ರೀತಿ ಅಧಿಕಾರ ನಡೆಸುವಂಥ ಅವಕಾಶಗಳು ಹೆಚ್ಚಾಗಿ ಕೇಂದ್ರಕ್ಕೆ ಬಂದಿದೆ. ಅದಕ್ಕೆ ಒಂದು ಉದಾಹರಣೆಯಾಗಿ ಮೊನ್ನೆ ತಾನೇ UGCಯ ನಿಯಮಗಳನ್ನು ಬದಲಾಯಿಸಿರೋದನ್ನು ನೀವು ಗಮನಿಸ್ಬೋದು. ರಾಜ್ಯದ ಅಧಿಕಾರದು ಶಿಕ್ಷಣ ರಾಜ್ಯದ ವಿಷಯವಾದರೂ ಕೂಡ ಅವರು ಮಧ್ಯಪ್ರವೇಶ ಮಾಡಿ ಇದು ಹೀಗಿರಬೇಕು ಅಂತ ನಿಯಮಗಳನ್ನು ಜಾರಿಗೆ ತರ್ತಾ ಇದ್ದಾರೆ. ಇದು ಕೂಡ ಸಂವಿಧಾನದ ಒಂದು ಅತಿರೇಕ. ಆಮೇಲೆ ಈಗ ಇದು ಹೊಸದಾಗಲ್ಲ, 10 ವರ್ಷಗಳಿಂದಲೂ ಕೂಡ ಸಂವಿಧಾನದ ಉಲ್ಲಂಘನೆ ಆಗ್ತಾನೇ ಇದೆ. ಆದರೆ ಪ್ರಶ್ನೆನೂ ಮಾಡ್ತಾ ಇದ್ದಾರೆ. ಪ್ರಶ್ನೆ ಮಾಡಿದ್ರೆ ಅದು ಯಾರು ಇದೆ ಸರಿಯಾಗಿ, ಯಾರು ಸರಿ ಮಾಡೋರು ಯಾರು? ಅದನ್ನ ಆ ಸರಿ ಮಾಡೋರು ಅಂತಿಮವಾಗಿ ನ್ಯಾಯಾಲಯಗಳು. ಆ ನ್ಯಾಯಾಲಯಗಳು ಕೂಡ ಒಂದಷ್ಟು ದಿನ ತಟಸ್ಥವಾಗಿದ್ದುಬಿಟ್ಟಿದ್ದಾವೆ. ಎಷ್ಟು ತುಂಬ ಸೀರಿಯಸ್ ಆದ ವಿಚಾರಗಳು ನ್ಯಾಯಾಲಯದ ಗಮನಕ್ಕೆ ಹೋಗಿ ಅಲ್ಲಿ ಕೂಡ ಮುಂದಕ್ಕೆ ಹೋಗಿ ಅನ್ಯಾಯಗಳು ಆಗೋಗಿವೆ. ಇದಕ್ಕೆ ಯಾರು ಜವಾಬ್ದಾರಿ? ಬೆಳಗ್ಗೆ ಜಸ್ಟಿಸ್ ಗೋಪಾಲ್ ಗೌಡ್ರ ಮಾತು ಕೇಳ್ತಾ ಇದ್ದಾಗ ಅವರು ನ್ಯಾಯಾಲಯದ ಪ್ರಾಮುಖ್ಯತೆಯನ್ನು ಹೇಳ್ತಾಯಿದ್ರು. ಜನಗಳು ಹೋರಾಟ ಮಾಡಬೇಕು, ಇದನ್ನು ನ್ಯಾಯಾಲಯದ ಗಮನಕ್ಕೆ ತರಬೇಕು. ಅದು ತಂದು ಆದರೂ ಆಗದೆ ಇರುವಾಗ ಏನು ಮಾಡ್ತೀರಿ? ನ್ಯಾಯಾಲಯದ ಗಮನಕ್ಕೆ ಬಂದೂ ಅವರು ತಟಸ್ಥರಾದರೆ ಏನೂ ಮಾಡೋಕ್ಕಾಗಲ್ಲ. ಈ ರೀತಿ ಸಂದಿಗ್ಧದಲ್ಲಿ ಇವತ್ತಿನ ಭಾರತ ಇದೆ. ಅದರಿಂದ ಇವರು ಸಂವಿಧಾನ ಸಂಭ್ರಮ ಅಂತೇನು ಅಂದ್ಕೊಂಡಿದ್ದಾರೆ. ನನ್ನ ಪ್ರಕಾರ ನಾವು ಸಂಭ್ರಮದಲ್ಲಿ ಇಲ್ಲ, ಸಂವಿಧಾನದ ಸಂಭ್ರಮದಲ್ಲಿ ಇಲ್ಲ ಇವತ್ತು ಅಂತ ನನ್ನ ಅನಿಸಿಕೆ. ಒಂದು ಉದಾಹರಣೆ ನಿಮಗೆ ಹೇಳೋದಾದರೆ, ಈ ಪ್ರಜಾಪ್ರಭುತ್ವ
ಎಷ್ಟು ಶಿಥಿಲವಾಗಿದೆ ಅಂತಂದರೆ 75 ವರ್ಷಗಳಿಂದನೂ ಶಿಥಿಲವಾಗಿದೆ. ಯಾಕೆಂದರೆ ಜಾತಿ ವ್ಯವಸ್ಥೆ ಇದೆ ಇಲ್ಲಿ. ಜಾತಿ ವ್ಯವಸ್ಥೆ ಮತ್ತು ಪ್ರಜಾಪ್ರಭುತ್ವ ಎರಡೂ ಕೂಡ ಹೊಂದಾಣಿಕೆ ಆಗೋದಿಲ್ಲ ಎಲ್ಲೂ. ಅದು ಎಣ್ಣೆ ಸೀಗೆಕಾಯಿ ಇದ್ದಂಗೆ. ಸೊ ಹೇಗೆ ನಡೆಸ್ತಾ ಇದ್ದಾರೆ? ಆದರೂ ನಡೆಸ್ತಾ ಇದ್ದಾರೆ. ಜಾತಿ ವಿನಾಶವನ್ನು ಯಾರೂ ಪ್ರಯತ್ನನೇ ಪಡ್ತಾ ಇಲ್ಲ. ಬಾಬಾ ಸಾಹೇಬ್ ಹೇಳಿದ್ರು ಜಾತಿ ವಿನಾಶವೇ ನಮ್ಮ ಅಂತಿಮ ಗುರಿಯಾಗಬೇಕು ಅಂತ. ಆದರೆ ಯಾರೂ ಅದ್ರ ಬಗ್ಗೆ ಒಂದು ಚಕಾರ ಎತ್ತಾ ಇಲ್ಲ. ಇದೇನು ಹೇಳುತ್ತೆ ಅಂದರೆ, ಆಳುವ ವರ್ಗಕ್ಕೆ ಜಾತಿ ಇರಲಿ ಅನ್ನೋ ಒಂದು ಒಳ ಆಸೆ ಇದೆ. ಅದು ಹೀಗೆ ಮುಂದುವರಿಯಲಿ, ಅದಿಲ್ಲದಿದ್ದರೆ ನಮಗೆ ಅನನುಕೂಲ. ಅಂದರೆ ಮೇಲ್ಜಾತಿಗೆ ಬೆನಿಫಿಷಿಯರಿ ಕ್ಯಾಸ್ಟ್ಗಳಿವೆಲ್ಲ, ಅವಾಗ ಯಾರು ಕೂಡ ಅವ್ರಿಗೆ ಜಾತಿ ವಿನಾಶ ಬೇಕಾಗಿಲ್ಲ. ಇವತ್ತು ಕ್ಯಾಸ್ಟ್ ಸೆನ್ಸಸ್ ರಿಪೋರ್ಟ್ ತಯಾರಿರೋದನ್ನು ಯಾರು ವಿರೋಧ ಮಾಡ್ತಿದ್ದಾರೆ ಹೇಳಿ? ಬೆನಿಫಿಷಿಯರಿ ಕ್ಯಾಸ್ಟ್. ಯಾರು ಜಾತಿ ಅನುಕೂಲಸ್ಥರು ಅವ್ರಿಗೆ ಬೇಡವಾಗಿದೆ, ಅವರೆಲ್ಲ ಒಟ್ಟಿಗೆ ಸೇರ್ಕೋತಾ ಇದ್ದಾರೆ. ಮೇಲ್ಜಾತಿಗಳು, ದೊಡ್ಡ ಜಾತಿಗಳು ಅಂದರೆ ಬಲಹೀನರು ಮತ್ತು ತಳ ಸಮುದಾಯದವ್ರಿಗೆ ಅದು ಬೇಕು. ಯಾಕೆಂದರೆ ಸಾಮಾಜಿಕ ನ್ಯಾಯ ಬೇಕು. ಆದ್ದರಿಂದ ಜಾತಿ ವಿನಾಶ ಯಾಕೆ ಬೇಡ ಅನ್ನೋದು ನಮಗೆ ನಿಚ್ಚಳವಾಗಿ ಗೊತ್ತಾಗ್ತಾ ಇದೆ. ಕುತೂಹಲಕ್ಕೆ ಒಂದು ಘಟನೆ ಹೇಳ್ತೀನಿ. ಕಳೆದ ಆಗಸ್ಟ್ನಲ್ಲಿ ಒಬ್ಬರು ಯಾರೋ ಜಾತ್ಯತೀತ ವ್ಯಕ್ತಿಯೊಬ್ಬರು ಸುಪ್ರೀಂ ಕೋರ್ಟಿಗೆ ಒಂದು ಅರ್ಜಿ ಹಾಕೋತಾರೆ. ಏನು ಅಂದರೆ, ಜಾತಿ ವಿನಾಶ ಆಗಬೇಕು, ಸಂವಿಧಾನದಲ್ಲಿ ಜಾತಿಯನ್ನು ತೆಗೀರಿ ಅಂತ. ಅದಕ್ಕೆ ಅದೊಂದು ಬೆಂಚು ತೀರ್ಮಾನ ಏನು ಕೊಟ್ಟಿದೆ ಅಂತಂದರೆ, ಸುಪ್ರೀಂ ಕೋರ್ಟ್ ಬೆಂಚು ಜಾತಿಯನ್ನು ತೆಗಿಲಿಕ್ಕೆ ಬರಲ್ಲ ಸಂವಿಧಾನದ ಪ್ರಕಾರ. ಯಾಕೆಂದರೆ ಸಂವಿಧಾನ ಕರ್ತೃಗಳಿಗೆ ಜಾತಿ ವಿಷಯ ಗೊತ್ತಿತ್ತು. ಆದ್ದರಿಂದಲೇ ಜಾತಿಯನ್ನು ಅಲ್ಲಿ ನಮೂದಿಸಿ ಅವರಿಗೆ ವಿಶೇಷವಾದ ಮೀಸಲಾತಿಯನ್ನು ಕಲ್ಪಿಸಿದ್ದಾರೆ. ಅದರಿಂದ ಜಾತಿಯನ್ನು ನಾಶ ಮಾಡುವ ಅಥವಾ ತೆಗೆಯೋ ಅವಶ್ಯಕತೆ ಇಲ್ಲ ಅಂತ ತೀರ್ಮಾನ ಕೊಟ್ಟಿದ್ದಾರೆ. ಇದಕ್ಕೇನು ಹೇಳ್ತೀರಿ? ಜಾತಿ ವಿನಾಶ ಆಗದಿದ್ದರೆ ನಾವು ಸೆಕ್ಯುಲರ್ ಆಗೋಕ್ಕಾಗಲ್ಲ ಮತ್ತು ತಳ ಸಮುದಾಯಗಳು ಮೇಲೆ ಬರೋಕ್ಕಾಗಲ್ಲ ಅಂತ ಗೊತ್ತಿದ್ದು ಕೂಡ ಈ ವ್ಯವಸ್ಥೆ ಹೀಗಿದೆ.